ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಅವರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ. ಇಲ್ಲೊಂದು ಕಂಪ್ಲೀಷನ್, ರಿವಾರ್ಡ್, ಅಚೀವ್ಮೆಂಟ್ ಬರ್ತದೆ, ಹಾಗೆ ರಿಲ್ಯಾಕ್ಸೇಷನ್, ಮತ್ತೊಂದು ನೇಚರ್ ಸ್ಪಿರಿಟ್ಸ್, ದಿ 4 ಎಲಿಮೆಂಟ್ಸ್. ಇಲ್ಲಿ ಬಾಟಮ್ನಲ್ಲಿ ಲರ್ನಿಂಗ್ ಅ ನ್ಯೂ ಪಾತ್. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ನಿಮ್ಮ ಈ ಸಂಬಂಧದಲ್ಲಿ ಒಂದು ಕಂಪ್ಲೀಷನ್ ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ನಿಮ್ಮನ್ನೇನೋ ಕೇಳಿರ್ಬೋದು ಡಿಸಿಷನ್ ಬಗ್ಗೆ, ಅದ್ರ ಬಗ್ಗೆ ಕ್ಲಾರಿಟಿ ಕೇಳ್ತಾ ಇದ್ದಾರೆ. ಏನೋ ಕೆಲವು ನೆನಪುಗಳಿದೆ, ಹ್ಯಾಪಿ ಟೈಮ್ಸ್, ಆ ಥರ ನಿಮ್ಮ ಜೊತೆ ಕಳೆದಂಥ ಒಂದು ಸಂತೋಷದ ಕ್ಷಣಗಳನ್ನು ನೆನಪಿಸ್ಕೊತಾ ಇದ್ದಾರೆ. ಒಂದು ರಿಲ್ಯಾಕ್ಸಿಂಗ್ ಮೂಡಲ್ಲಿ ಇದ್ದಾರೆ, ಟ್ರಾವೆಲ್ ಮಾಡ್ತಾ ಇರಬಹುದು. ಇಲ್ಲಿ ಏನಿದೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ನಿಮಗೇನು ಮೆಸೇಜ್ಗಳಿದೆ. ಓಕೆ, ಇಲ್ಲಿ 3 ಆಫ್ ಕಪ್ಸ್, ಜಡ್ಜ್ಮೆಂಟ್, 8 ಆಫ್ ಸಾರ್ಟ್ಸ್, ಇಲ್ಲಿ ಬಾಟಮ್ನಲ್ಲಿ 10 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲಿ ಯಾತೋ ಥರ್ಡ್ ಪಾರ್ಟಿ ಎನರ್ಜಿನೂ ಬರ್ತಾ ಇದೆ. ಇಲ್ಲಿ ಏನೋ ಪರಿಸ್ಥಿತಿ ಇರಬಹುದು, ಅಥವಾ ನೀವು ಆಲ್ರೆಡಿ ಕಮಿಟೆಡ್ ಇರಬಹುದು. ಇಲ್ಲಿ ಯಾರೋ ಒಬ್ರು ಹಲವಾರು ಕಾರಣಗಳಿಂದ ಈ ಒಂದು ಸಂಬಂಧ ಮುಂದುವರಿತಾ ಇಲ್ಲ ಅನ್ನೋದಿದೆ. ಇಲ್ಲಿ ಇಬ್ರು ಸಾಕಷ್ಟು ಸಮಯದಿಂದ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ಪರಿಚಯ ಆಗಿತ್ತು, ಇಬ್ಬರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆದರೆ ಕಮಿಟ್ಮೆಂಟ್ಗೆ ಏನೋ ಕಾರಣಗಳಿಲ್ಲಿ ಅಡ್ಡ ಬಂದಿದೆ ಅನ್ನಿಸ್ತಾ ಇದೆ. ಕೆರಿಯರ್ ಇರಬಹುದು ಅಥವಾ ಎಜುಕೇಷನ್ ಇರಬಹುದು. ಹಾಗಾಗಿ ಇಬ್ಬರೂ ದೂರ ಆಗಿದ್ದೀರಾ ಇಲ್ಲಿ, ಆದರೆ ಮತ್ತೆ ಆ ವ್ಯಕ್ತಿನ ಮೀಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಆದರೆ ಇಲ್ಲಿ ಇಬ್ಬರಿಗೂ ಕ್ಲಾರಿಟಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಿದೆ. ಹಾಗೆ ಲ್ಯಾಕ್ ಆಫ್ ಕಮ್ಯುನಿಕೇಷನ್ನು ಬರ್ತಾ ಇದೆ. ಭಾವನೆಗಳಲ್ಲೇ ಮುಳುಗಿದ್ದೀರಾ, ಆದರೆ ಆ್ಯಕ್ಷನ್ ಏನೂ ಕಾಣ್ತಾ ಇಲ್ಲ ಇಲ್ಲಿ. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವಿಟಿ ಇದೆ. ಆ ವ್ಯಕ್ತಿಗೆ ನನ್ನ ಮೇಲೆ ಇಷ್ಟ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತೊಂದು ದಿವಸ ಅವರಿಂದ ಉತ್ತರಗಳನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅವ್ರಿಗೆ ನಿಮ್ಮಿಂದ ಒಂದು ಕಂಪ್ಲೀಷನ್ ಅಂದಾಗ ಡಿಸಿಷನ್ ಬೇಕಿತ್ತು, ಆದರೆ ಅದು ದೊರೆಯದ ಕಾರಣ ನೀವಿಬ್ಬರೂ ಇಲ್ಲಿ ದೂರ ಆಗಿದ್ದೀರಾ ಅನ್ನೋದಿದೆ. ಆದರೆ ಈ ಟೈಮಲ್ಲಿ ನಿಮ್ಮನ್ನು ಮರ್ತಿಲ್ಲ ಅವರು. ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರಬಹುದು, ಅದರಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ನಿಮ್ಮ ನೆನಪುಗಳಿದೆ, ನಿಮ್ಮ ಜೊತೆ ಕಳೆದಂಥ ದಿನಗಳು, ಅದೆಲ್ಲ ನೆನಪಾಗ್ತಾ ಇದೆ ಅವ್ರಿಗೆ. ಮತ್ತೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋದಿದೆ. ಮನಸ್ಸಲ್ಲಿ 108 ಭಾವನೆಗಳಿದೆ. ನೀವು ಅವ್ರ ಲೈಫಿಗೆ ಬರಬೇಕು ಅನ್ನೋದಿದೆ. ನೀವೂ ಇಲ್ಲಿ ಹಾಗೆ ಕಾಯ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಭಾವನೆಗಳು ಆ ವ್ಯಕ್ತಿನ ನೆನಪಿಸ್ಕೊತಾ ಇದೆ. ಅವ್ರು ಹೇಗೆ ನಿಮ್ಮ ನೆನಪಲ್ಲಿದ್ದಾರೋ ಹಾಗೆ ನೀವು ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ. ಕಾರಣಾಂತರಗಳಿಂದ ದೂರ ಆಗಿದ್ದೀರಾ. ಆದರೆ ಇದು ಮುಂದೆ ಮತ್ತೆ ಏನು ಹೇಳುತ್ತೆ ನೋಡೋಣ. ಮತ್ತೆ ನೀವು ಆ ವ್ಯಕ್ತಿನ ಭೇಟಿ ಆಗ್ತೀರಾ, ಏನಿದೆ ನೋಡೋಣ. ಕ್ವೀನ್ ಆಫ್ ಕಪ್ಸ್, ಮತ್ತೊಂದು ಕ್ವೀನ್ ಆಫ್ ಪೆಂಟಕಲ್ಸ್, ಹಾಗೆ ದಿ ಟವರ್ ಕಾರ್ಡ್ ಬರ್ತಾ ಇದೆ. 4 ಆಫ್ ಪೆಂಟಕಲ್ಸ್. ಅವ್ರಿಗೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಹಿಂದೆ ನೀವು ಕೆಲಸ ಮಾಡ್ತಾ ಇದ್ದಿದ್ದ ಕಡೆ ಭೇಟಿ ಆಗಿರಬಹುದು, ಇಬ್ರಿಗೂ ಫ್ರೆಂಡ್ಶಿಪ್ ಬೆಳೆದಿರಬಹುದು. ಕೆಲವು ಕಾಲ ಇಲ್ಲಿ ದೂರ ಆಗಿದ್ದೀರಾ. ಆ ಒಂದು ಫ್ರೆಂಡ್ಶಿಪ್ ಕಟ್ಟಾಗಿದೆ, ಆದರೆ ಮತ್ತೆ ಮುಂದುವರಿಸಬೇಕು ಅನ್ನೋದಿದೆ ಇಬ್ಬರಲ್ಲೂ. ಹಾಗೆ ಇಲ್ಲಿ ಬ್ಲಾಕೇಜಸ್ ಇದೆ. ಇಬ್ಬರಲ್ಲೂ ಭಾವನೆಗಳಿದ್ರೂ ಯಾಕೋ ಏನೂ ಸರಿಯಾಗ್ತಾ ಇಲ್ಲ. ಹೇಗೋ ಇಬ್ಬರದ್ದು ಪರಿಚಯ ಆಗಿತ್ತು, ಅಲ್ಲಿ ಪ್ರೀತಿನೂ ಬೆಳೆದಿತ್ತು. ಕಾರಣಾಂತರಗಳಿಂದ ದೂರ ಆಗಿದ್ದೀರಾ. ಆದರೆ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ನೆನಪುಗಳಿದೆ, ಹಾಗೆ ನಿಮ್ಮ ಬಗ್ಗೆ ಪೊಸೆಸಿವ್ನೆಸ್ ಇದೆ. ಒಂದೊಂದ್ಸರಿ ಜೀವನದಲ್ಲಿ ಯಾರನ್ನೋ ಭೇಟಿ ಆಗ್ತೀವಿ, ಅಲ್ಲೊಂದು ಫ್ರೆಂಡ್ಶಿಪ್ ಬೆಳೆದಿರುತ್ತೆ. ಕಾರಣಾಂತರಗಳಿಂದ
ಮುಂದುವರಿಯೋಕ್ಕಾಗದಿದ್ರೂ ಎಷ್ಟೋ ದಿನದ ನಂತರ ನೆನಪಾಗುತ್ತೆ, ಯೋಚನೆ ಇರುತ್ತೆ. ಆದರೆ ಈಗ ಅವ್ರಿಗೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋದಿದೆ. ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಹೀಲಿಂಗ್, ರಿಲ್ಯಾಕ್ಸೇಷನ್, ಹೀಲಿಂಗ್, ಬಿಯಾಂಡ್ ಇಲ್ಯೂಷನ್, ಮತ್ತೊಂದು ಕಂಪ್ಯಾರಿಸನ್, ಹಾಗೆ ಮೈಂಡ್, ಒನ್ ಮೋರ್ ಕಂಪ್ಲೀಷನ್ ಬರ್ತಾ ಇದೆ. ಇಲ್ಲಿ ಲೇಜಿನೆಸ್, ಇಲ್ಲಿ ಕೆಲವು ಕಾಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಇದೇನು ಹೇಳ್ತಾ ಇದೆ? ಹಿಂದಿನ ಬ್ಲಾಕೇಜಸ್ ಹೀಲ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು, ನಿಮ್ಮ ನೆನಪಿಂದ ದೂರ ಆಗೋಕ್ಕಾಗ್ತಾ ಇಲ್ಲ. ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಈ ವ್ಯಕ್ತಿನಲ್ಲಿ ಏನೋ ಅಟ್ರಾಕ್ಷನ್ ಇದೆ ಅಂತ ಅನಿಸಿದೆ, ಆದರೆ ಹಿಂದೆ ದೂರ ಆಗಿದ್ದಕ್ಕೆ ರಿಗ್ರೆಟ್ಸ್ ಇದೆ. ಮತ್ತೆ ಒಂದು ಕಂಪ್ಲೀಷನ್ ಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಈ ಸಂಬಂಧಕ್ಕೆ ಒಂದು ಅರ್ಥ ಬೇಕು, ಮುಂದೆ ನಾವಿಬ್ರೂ ಜೊತೆಯಾಗಿರಬೇಕು, ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋ ಆಸೆ ಅವ್ರಿಗಿದೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲದೆ ಇರಬಹುದು, ಆದರೆ ಈ ಮೆಸೇಜ್ಗಳ ಮುಖಾಂತರ ಆ ವ್ಯಕ್ತಿ ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಏನೋ ಪರಿಸ್ಥಿತಿಗಳ ಕಾರಣ ಇಷ್ಟು ದಿನ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ಅಲ್ಲೊಂದು ಲೇಜಿನೆಸ್ ಇತ್ತು, ಅದಕ್ಕೆ ರಿಗ್ರೆಟ್ಸ್ ಇದೆ, ಅದಕ್ಕೆ ಪಶ್ಚಾತ್ತಾಪ ಇದೆ. ಮತ್ತೆ ಕಂಟಿನ್ಯೂ ಆಗಬೇಕು ಈ ಫ್ರೆಂಡ್ಶಿಪ್, ಮತ್ತೆ ಮುಂದುವರಿಸಬೇಕು ಅನ್ನೋ ಆಸೆ ಇದೆ. ಇದನ್ನೆಲ್ಲ ಅವರು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿರಬಹುದು. ಅದಕ್ಕೆ ಮತ್ತೆ ಇನ್ನೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಂತ್ ಕಾರ್ಡ್, ಸೆವೆನ್ ಆಫ್ ಸಾರ್ಟ್ಸ್, ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ಮತ್ತೊಂದು ಏಸ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ ಅಂದಾಗ, ನಿಮ್ಮಿಂದ ಅವರು ಹೇಳ್ದೆ ಕೇಳದೆ ದೂರ ಆಗಿರ್ಬೋದು. ಇದ್ದಕ್ಕಿದ್ದಾಗಿ ಪರಿಸ್ಥಿತಿ ಹಾಗೆ ಬಂದಿರೋದ್ರಿಂದ ನಿಮ್ಮಿಂದ ಸೈಲೆಂಟಾಗಿ ದೂರ ಆಗಿದ್ದಾರೆ. ಆದರೆ ನಿಮ್ಮ ನೆನಪು ಇವತ್ತಿಗೂ ಅವ್ರಿಗೆ ಕಾಡ್ತಾ ಇದೆ. ಹಾಗೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಕೆಲವು ನಿರ್ಧಾರಗಳನ್ನ ಅವರು ನಿಮ್ಮ ಹತ್ರ ಹೇಳ್ಕೋಬೇಕಿತ್ತು, ನಿಮ್ಮಿಂದನೂ ಅವರು ಡಿಸಿಷನ್ ಕೇಳಬೇಕಿತ್ತು. ಮತ್ತೆ ಅವಕಾಶ ಇಲ್ಲಿ ಸಿಗ್ಬಹುದಾ? ನೀವು ಒಬ್ರಿಗೊಬ್ರಿಗೆ ಮತ್ತೆ ಮೀಟ್ ಆಗ್ತೀರಾ? ಅವ್ರ ಮನಸ್ಸಲ್ಲಿರೋ ಭಾವನೆಗಳು, ಹಾಗೆ ಅವರೊಂದು ಕಲ್ಪನಾ ಲೋಕದಲ್ಲಿ ಇದ್ದಾರೆ. ಇದು ಮತ್ತೆ ನಿಜವಾಗುತ್ತಾ? ನಿಮ್ಮ ಹತ್ರ ಅವರು ಅವ್ರ ಭಾವನೆಗಳನ್ನ ಹೇಳ್ಕೋಬಹುದಾ? ಇದಕ್ಕೆ ಒರಾಕಲ್ ಕಾರ್ಡ್ಸ್, ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್, ಮತ್ತೊಂದು ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್, ಮತ್ತೊಂದು ಲಕ್ ಈಸ್ ಆನ್ ಯೋರ್ ಸೈಡ್. ಇಲ್ಲಿ ಬಾಟಮ್ನಲ್ಲಿ ಹೋಲ್ಡ್ ಯುವರ್ ವಿಷನ್ ಬರ್ತಾ ಇದೆ. ಕೆಲವು ಸರಿ ನಮ್ಮ ಜೀವನದಲ್ಲಿ ನಾವು ಏನೇನೋ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ನಮ್ದೇನೋ ಕೆಲಸ ಆಗಬೇಕು, ಯಾರೋ ವ್ಯಕ್ತಿನ ಇಷ್ಟಪಟ್ಟಿರ್ತೀವಿ, ಆದರೆ ಅಲ್ಲಿ ಅದೃಷ್ಟ ಕೈ ಕೊಟ್ಟಿರುತ್ತೆ. ಏನೋ ಕಾರಣಗಳಿಂದ ದೂರ ಆಗಿದ್ದಾರೆ, ಆದರೆ ಇವತ್ತೊಂದು ದಿವಸ ನಿಮ್ಮ ನೆನಪಾಗ್ತಾ ಇದೆ ಅವ್ರಿಗೆ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಇದೆ. ಲಕ್ ಈಸ್ ಆನ್ ಯೋರ್ ಸೈಡ್. ಮತ್ತೆ ನಿಮ್ಮ ಅದೃಷ್ಟ ಕೂಡಿ ಬರ್ತಾ ಇದೆ. ಇಲ್ಲಿ ಟೈಮ್ ಸರಿಯಾಗಿಲ್ದಿರುವಾಗ ನಮ್ಮ ನಿರೀಕ್ಷೆಗಳು ಸುಳ್ಳಾಗಿರುತ್ತೆ. ಈಗ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ, ಅದೃಷ್ಟ ಕೂಡಿ ಬರ್ತಾ ಇದೆ, ಸಕ್ಸಸ್ ಇದೆ. ಆ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮಿಂದ ಒಂದು ಕಂಪ್ಲೀಷನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಸಕ್ಸಸ್ ಆಗಬಹುದಾ? ಕಾದು ನೋಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.